ನಾನಿಲ್ಲಿ ಆಲ್ಟರ್ ಮಾಡೋಣ ಅಂತ ಎತ್ಕೊಬಂದ್ರೆ ಬಂದು ಕುತ್ಕೊಬಿಟ್ಲು. ಮ್ಯಾಗಿ ಸಿದ್ದುಮ್ಮ ಅವಳಿಗೆ ಕೂರಿಸ್ಬಿಡು, ಗೊಂಬೆ ಕೂರಿಸ್ಬೇಡ. ನೀನೇ ಗೊಂಬೆನಾ ಮ್ಯಾಗಿ? ಮ್ಯಾಗಿ ದೊಡ್ಡ ಗೊಂಬೆ ಮನೆ ತುಂಬ ಆಗುತ್ತೆ ನಾನು. ಮಾ ಇದಕ್ಕೆ ಮನೆ ಇದೆ. ಮ್ಯಾಗಿ ನಿಂದೆ ಮನೆ ಇದು, ಕೊಡ್ಸಿದೀನಿ. ನೀನೇ ಅಡ್ಗೆ ಮಾಡ್ಕೊಂಡು ತಿನ್ಕೊಂಡು ಇಲ್ಲೇ ಇರು, ಸರಿನಾ? ನಮ್ಮ ಮನೆಗೆ ಬರಬೇಡ. ಅಕ್ಕ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಎಲ್ಲ ಕಡಿತಾವಳೆ. ಗೋಧಲಿ ಮಾಡೋಣ ಅಂತ ಹೇಳಿ ಶಿವಾಜಿನಗರದಿಂದ ಈ ವುಡ್ಡನ್ನ ತಂದಿದ್ದೆ. ಈ ವುಡ್ಡಕ್ಕೆ ನಾನು ತಂದ ತಕ್ಷಣವೇ ರೆಡಿ ಮಾಡ್ತಾಯಿದ್ದಾಳೆ, ಆಲ್ಟರ್ನೇಟ್ ಮಾಡ್ತಾಯಿದ್ದಾಳೆ. ಅದಕ್ಕೆ ಫೆವಿಕಲ್ ಹಾಕಿ ರಾಗಿದು ಹುಲ್ಲು ಬರುತ್ತಲ್ವ, ಆ ಹುಲ್ಲು ಕಡ್ಡಿಯಿಂದ ಅದನ್ನೆಲ್ಲ ಕವರ್ ಮಾಡ್ತಾಯಿದ್ದಾಳೆ. ಹುಲ್ಲು ಸಡ್ಡು ಥರ ಕಾಣಬೇಕಲ್ವ ಅದು ಮನೆ, ಅದಕ್ಕೋಸ್ಕರ ರಾಗಿ ಹುಲ್ಲನ್ನ ಬಳಸ್ಕೊಂಡು ಈ ರೀತಿಯಾಗಿ ಮಾಡ್ತಾಯಿದ್ದಾಳೆ. ಯಾಕಂದರೆ ಗೋಧಲಿ ಅಂದರೆ ಈ ರಾಗಿ ಪೈರಿಂದ ಮೊಳಕೆ ಬರೆಸಿ ಅದು ಬೇಗ ರೆಡಿ ಆಗಬೇಕಲ್ವ, ಅದಕ್ಕೋಸ್ಕರ ಇದನ್ನೇ ಫಸ್ಟು ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಇನ್ನು ಕನಿಕಾ ನಾವೇನೆಲ್ಲ ಐಟಮ್ನ ತಂದಿದ್ವಿ ಅದನ್ನೆಲ್ಲ ತೆಗೆದು ತೋರಿಸಿ, ಲೈಟಿಂಗ್ಸ್ ಎಲ್ಲ ತಂದಿದ್ವಿ, ವಾಮ್ ಲೈಟೆಲ್ಲ ಕೂಡ ತಂದಿದ್ವಿ, ಅದನ್ನೆಲ್ಲ ಚೆಕ್ ಮಾಡಿ ಅದನ್ನು ಕೂಡ ಅಮ್ಮು ನೋಡ್ತಾಯಿದ್ಲು. ಎಲ್ಲ ಚೆನ್ನಾಗಿತ್ತು. ಮತ್ತು ಸ್ಟಾರು ಕೂಡ ಮಾಡಿಟ್ಟಿದ್ಲು. ನಾನು ಮ್ಯಾಗಿ ಅದರಲ್ಲಿ ಒಂದು ಸ್ಟಿಕ್ನ ತೆಗೆದುಬಿಟ್ಟಿದ್ದೆ ನೋಡಿ, ಕಿತ್ತಾಕ್ಬಿಟ್ಟಿದ್ದಾಳೆ. ಏನು ಮಾಡಿದ್ರು ಅಷ್ಟೇ ಅದನ್ನು ಹೋಗಿ ಕೀಳ್ತಾ ಇರ್ತಾಳೆ. ಹಾಗೆ ಅಮ್ಮ ಕೂಡ ಲೈಟೆಲ್ಲ ಚೆಕ್ ಮಾಡ್ತಾಯಿದ್ಲು. ಸ್ಟಾರು ಕೂಡ ಚೆನ್ನಾಗಿ ಮಾಡಿ ಇಟ್ಟಿದ್ಲು. ನಾನು ಇದು ವೀಡಿಯೋ ಮಾಡಿಲ್ಲ, ಆಲ್ರೆಡಿ ಮಾಡಿ ಇಟ್ಬಿಟ್ಟಿದ್ಲು, ಮಾಡೋಕ್ಕಾಗಿಲ್ಲ. ಇದಕ್ಕೂ ಕೂಡ ಲೈಟಿಂಗ್ಸ್ ಮಾಡೋಣ ಅಂತ ಹೇಳಿ ಇದಕ್ಕೆಲ್ಲ ಲೈಟಿಂಗ್ಸ್ ತಂದಿದ್ದೀನಿ. 2 ಸ್ಟಾರ್ ಮಾಡಿದ್ದಾಳೆ, ಫ್ರಂಟಿಗೊಂದು, ಬೈಬಲ್ ರೂಮಿಗೊಂದು ಅಂತ ಹೇಳಿ. ಆ್ಯಕ್ಚುಲಿ ಇದನ್ನೆಲ್ಲ ಮಾಡಲ್ಲ, ಅಂದರೆ ಅವಳು ಖುಷಿಗೋಸ್ಕರ ಇದನ್ನೆಲ್ಲ ನಾನು ಮಾಡ್ತೀನಿ, ನನ್ನ ಟ್ಯಾಲೆಂಟ್ ಇದೆ ಅಂತ ಹೇಳಿ ಅವಳು ಮಾಡ್ತಾಯಿದ್ದಾಳೆ. ಅದಕ್ಕೋಸ್ಕರ ಸರಿ ಮಕ್ಕಳು ಖುಷಿಗೆ ಮಾಡಲಿ ಅಂತ ಹೇಳಿ ಬಿಟ್ಟೆ. ಇನ್ನು ಕಲರ್ಸ್ ಇದು ಸ್ಟೋನ್ ಕೂಡ ತಂದಿದ್ದೆ. ಇದೇನಕ್ಕೆ ಅಂತ ನಾನು ಹೇಳ್ತೀನಿ ಆಮೇಲೆ. ವಿಡಿಯೋ ಕಂಟಿನ್ಯೂ ನೀವು ಹಾಗೆ ನೋಡಿ, ಅದಕ್ಕೆ ಏನಕ್ಕೆ ಯೂಸ್ ಮಾಡಿಕೊಂಡೆ ಅಂತ ತೋರಿಸ್ತೀನಿ. ಇದೆಲ್ಲ ಅಲ್ಲಿ ಸ್ವಲ್ಪ ಕಡಿಮೆ ಬೆಲೆಗೇ ಸಿಕ್ತು, ಚೆನ್ನಾಗಿತ್ತು. ಗೋಧಲಿ ಕೂಡ ರೆಡಿ ಆಗ್ತಾಯಿದೆ. ಈ ಗೋಧಲಿ ವಿಶೇಷ ಅಂದರೆ ಯೇಸು ಸ್ವಾಮಿ ಜನಿಸಿದ್ದು ಒಂದು ಗೋಧಲಿಯಲ್ಲಿ, ಅಂದರೆ ದನಿಂದು ಕೊಟ್ಟಿಗೆ ಇರುತ್ತಲ್ವ, ಅಲ್ಲಿ ಜನಿಸಿದ್ದು. ಅದಕ್ಕೋಸ್ಕರ ಅದನ್ನು ಸೂಚಿಸೋಕ್ಕೋಸ್ಕರ ಇದನ್ನು ಕ್ರಿಸ್ಮಸ್ಸಲ್ಲಿ ಮಾಡ್ತಾರೆ. ಹಾಗೆ ಚಿಕ್ಕದೊಂದು ಕ್ರಿಸ್ಮಸ್ ಟ್ರೀನೂ ಕೂಡ ತಂದಿದ್ದೆ. ದೊಡ್ಡದು ತಂದಿಲ್ಲ, ಚಿಕ್ಕದೇ ತಂದ್ಕೊಂಡಿದ್ದೆ. ಅದನ್ನು ಒಂದು ಇಡೋಣ, ಚೆನ್ನಾಗಿರುತ್ತೆ, ಕ್ರಿಸ್ಮಸ್ ಅಲ್ವಾ. ಕ್ರಿಸ್ಮಸ್ ಅಂದರೆ ಕ್ರಿಸ್ಮಸ್ ಟ್ರೀನೇ ಅದಕ್ಕೆ ಲುಕ್ಕು ಅಂತ ಹೇಳಿ ಅದನ್ನು ಕೂಡ ತಗೊಂಡು ಬಂದಿದ್ವಿ. ರೆಡಿ ನೋಡಿ, ಮನೆ ಹುಲ್ಲೆಲ್ಲ ಹಾಕಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದಕ್ಕಿನ್ನೂ ಸ್ವಲ್ಪ ಆ ಕಡೆ ಪೆಂಡಿಂಗ್ ಇದೆಯಲ್ಲ, ಆ ಕಡೆ ಎಲ್ಲ ಹಾಕಬೇಕು. ಪೂರ್ತಿ ಕವರ್ ಆದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಈ ಗೋಧಲಿ ವಿಶೇಷ ಅದೇ, ಯೇಸು ಸ್ವಾಮಿ ದನಿದು ಕೊಟ್ಟಿಗೆನಲ್ಲಿ ಜನಿಸಿರೋದ್ರಿಂದ ಇದನ್ನು ಇಟ್ಟು ಅದನ್ನು ತೋರಿಸ್ತಾರೆ ಅಷ್ಟೇ. ಅದೊಂದು ವಿಶೇಷತೆ. ಇದನ್ನು ಪೂರ್ತಿ ನಾವು ಯಾವ ವರ್ಷವೂ ಮಾಡಿಲ್ಲ, ಈ ವರ್ಷವೇ ಮಾಡಿದ್ದು. ನಮಗೆ ಒಂದು ಖುಷಿ ಇರುತ್ತೆ ಅಂತ ಹೇಳಿ ಮಾಡೋಣ. ನಾನೇನು ಗೋಧಲಿ ಮಾಡಿದ್ನೋ ನಮ್ಮ ಚರ್ಚಲ್ಲೂ ಅದೇ ಸ್ಕಿಟ್ ಕೂಡ ಇತ್ತು, ಸೇಮ್ ಅದೇ ಥರನೇ ಇತ್ತು. ನನಗೆ ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡೇ ಇರಲಿಲ್ಲ, ಅವ್ರು ಮಾಡೋ ಸ್ಕಿಟ್ಟಿಗೆ ನಾನು ಇದನ್ನು ಸೆಟ್ ಮಾಡ್ಕೊಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೇಮ್ ಅದೇ ಥರ ಬಂದಿತ್ತು. ನಮಗಂತೂ ತುಂಬಾ ಖುಷಿಯಾಯಿತು. ನೋಡಿ ಮ್ಯಾಗಿ ಏನು ಮಾಡಿದ್ರು ಆ ಹುಲ್ಲು ಕಡ್ಡಿನೆಲ್ಲ ಕಿತ್ತಾಕ್ತಾ ಇದ್ದಾಳೆ. ಅದರಿಂದನೇ ತುಂಬಾ ಕೆಲಸ ಹಿಡಿಯುತ್ತೆ. ಏನು ಮಾಡಿದ್ರು ಕಿತ್ತು ಹಾಕ್ತಾಯಿರ್ತಾಳೆ, ಮತ್ತು ಏಟು ಕೂಡ ತಿಂತಾಯಿರ್ತಾಳೆ. ಮ್ಯಾಗಿ ಮ್ಯಾಗಿ ಅಲ್ಲಿ ಏಯ್ ಏಯ್ ಓ ಕಿತ್ತಾಕ್ಬಿಡ್ತು. ಗೋಧಲಿ ರೆಡಿ ಆಯಿತು. ಮತ್ತು ಇಲ್ಲಿ ಗ್ರೀನ್ ಮ್ಯಾಟ್ ತಂದಿದ್ನಲ್ಲ, ಗ್ರೀನ್ ಮ್ಯಾಟಲ್ಲಿ ಸ್ವಲ್ಪ ಹುಲ್ಲನ್ನು ಕಟ್ ಮಾಡಿ ಮುಂದೆಗಡೆ ಫ್ರಂಟಿಗೆ ಅಂಟಾಕ್ತಾ ಇದ್ದಾಳೆ. ಮತ್ತು ಕೆಳಗಡೆ ಎಲ್ಲ ಒಂದು ಪೇಪರ್ನ ಹಾಕ್ಬಿಟ್ಟು, ಪೇಪರಲ್ಲ ಅದು ಕವರ್ನ ಹಾಕ್ಬಿಟ್ಟು, ನೀರು ಉಡ್ಡುಗಿಳಿಬಾರ್ದು ಅಂತ ಹೇಳಿ ನೀಟಾಗೆ ಫಿನಿಶಿಂಗ್ ಮಾಡಿ ಹಾಕಿದ್ದಾಳೆ ಕವರ್ನ. ಅದು ಹಾಕ್ಬಿಟ್ಟು ಕೆಳಗಡೆ ಸ್ವಲ್ಪ ಮಣ್ಣು ಹಾಕಿ, ಇದು ರಾಗಿ ನೆನೆಸಿದ್ದೆ ನಾನು, ನೆನೆಸಿರೋಂಥ ರಾಗಿನ ಆ ಮಣ್ಣು ಮೇಲೆ ಸ್ವಲ್ಪ ತೆಳ್ಳಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ರಾಗಿ ನೆನೆಸ್ಬಿಟ್ರೆ ಬೇಗ ಮೊಳಕೆ ಬರುತ್ತೆ ಅಂತ ಹೇಳಿ, ಬೇಗ ಮಾಡಬೇಕು, ಸಮಯ ಇಲ್ಲ, ಟೈಮ್ ಇರೋದೇ ಸ್ವಲ್ಪ ಅಂತ ಹೇಳಿ
ನೆನೆಸಿರೋ ರಾಗಿನ ಈ ರೀತಿಯಾಗಿ ಪೂರ್ತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಆ ಮಣ್ಣು ಮೇಲೆಲ್ಲ ಪೂರ್ತಿಯಾಗಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಇಷ್ಟು ಸ್ವಲ್ಪ ಮಾಡಿರೋದಕ್ಕೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಇದನ್ನು ಸಪ್ರೇಟಾಗಿ ಎತ್ತಿಟ್ಬಿಟ್ಟೆ. ಮತ್ತೆ ಹೋಗಿ ಇನ್ನೊಂದು ನೆಕ್ಸ್ಟ್ ಡೇ ಬಿಟ್ಟು ನೋಡಿದಾಗ ಈ ರೀತಿಗೆಲ್ಲ ಮೊಳಕೆ ಬಂದಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಇಷ್ಟಿಷ್ಟುದ್ದ ಪೈರು ಬಂದಿತ್ತು. ಇದಕ್ಕೆಲ್ಲ ಗೋಧಲಿ ರೆಡಿ ಮಾಡಿದೆ. ಅಲ್ಲಿ ಯೇಸು ಸ್ವಾಮಿ, ಕುರುಬರು, ಪಂಡಿತರು ಅದೆಲ್ಲ ಸೆಟ್ ಮಾಡಿ ರೆಡಿ ಮಾಡಾಯಿತು. ಹಾಗೆ ಕ್ರಿಸ್ಮಸ್ ಟ್ರೀನೂ ಕೂಡ ರೆಡಿ ಮಾಡಿಟ್ಲು. ನೆಕ್ಸ್ಟು ಇನ್ನು ಒಂದು ಫ್ರಂಟಿಗೆ ಮೇರಿ ಕ್ರಿಸ್ಮಸ್ ಅಂತ ಚಾರ್ಟ್ ಹಾಕೋಣ ಅಂತ ಹೇಳಿ, ಫ್ಲವರ್ ಚಾರ್ಟ್ ಹಾಕೋಣ ಅಂತ ಹೇಳಿ ಕಲರ್ಸ್ ಪೇಪರ್ ತಂದಿದ್ಲು ನಾನು. ಅದರಲ್ಲೇ ಫ್ಲವರ್ ಮಾಡ್ತಾಯಿದ್ದಾಳೆ. ಇದೆಲ್ಲ ನನ್ನನ್ನೇ ಮಾಡಿದ್ದು. ಆ ಫ್ಲವರ್ಸಿಗೆ ಒಂದು ವೀಡಿಯೋದಲ್ಲಿ ನೋಡಿಕೊಂಡು ಮಾಡಿದ್ಲು. ಮೆಸರ್ಮೆಂಟಿಗೆ ಒಂದು ದೊಡ್ಡ ಫ್ಲವರು, ಅದಕ್ಕಿಂತ ಸ್ವಲ್ಪ ಚಿಕ್ಕ ಫ್ಲವರು, ಇನ್ನು ಅದಕ್ಕಿಂತ ಒಂದು ಚಿಕ್ಕ ಫ್ಲವರು, 3 ಫ್ಲವರ್ನ ಮಾಡಿಕೊಂಡು ಅದರಲ್ಲೇ ಫ್ಲವರ್ ಡೆಕೋರೇಷನ್ ಮಾಡ್ತಾಯಿದ್ದಾಳೆ. ಫ್ಲವರ್ ಚಾರ್ಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಲರ್ಸ್ ನಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ಸ್ ಪೇಪರಿಂದನೇ ಕೂಡ ನಾವು ಮಾಡ್ಕೊಳ್ಬೋದು. ಸೇಮ್ ಫ್ಲವರ್ ಥರನೇ ಬರುತ್ತೆ. ಮೆಸರ್ಮೆಂಟ್ ನೋಡಿಕೊಂಡು ನಾವು ಕಟ್ ಮಾಡಿಕೊಂಡ್ರೆ ನಮ್ಗೆ ಯಾವ ಅಳತೆ ಬೇಕು ಅಂತ ಕೂಡ ಫ್ಲವರ್ ರೆಡಿ ಆಗುತ್ತೆ. ನೋಡಿ ಈ ರೀತಿಯಾಗಿ ಇದು ದೊಡ್ಡ ಫ್ಲವರು, ಸ್ಟಾರ್ಟಿಂಗ್ ಫ್ಲವರು, ಮತ್ತು ಇನ್ನೂ ಒಂದು ಚಿಕ್ಕದು ಫ್ಲವರು, ಅದು ರೆಡ್ ಪೇಪರಲ್ಲಿ ಮಾಡ್ಕೊಂಡಿದ್ದು. ಇದಕ್ಕಿಂತ ಇನ್ನೂ ಒಂದು ಚಿಕ್ಕದಂದರೆ ಇದು ಮೆಸರ್ಮೆಂಟು. ಇದು ಒಂದು 6 ಸೆಂಟಿಮೀಟ್ರು 8, 10 ಇದೆ ಅಂತ ಹೇಳ್ಕೊಬೋದು. ಈ ರೀತಿಯಾಗಿ ಮಾಡ್ಕೊಂಡಿದ್ಲು. ಚೆನ್ನಾಗಿ ಬಂದಿತ್ತು ಫ್ಲವರು. ಅದನ್ನೆಲ್ಲ ಸ್ವಲ್ಪ ಗಮ್ ಹಾಕಿ ಒಂದೊಂದೇ ಫ್ಲವರ್ನ ಸೆಟ್ ಮಾಡಿಕೊಂಡು ಅಂಟಿಸ್ಕೊಳ್ತಾ ಬಂದಳು. ಚಿಕ್ಕದು ಅದ್ರ ಮೇಲೆ ಇನ್ನೊಂದು ಚಿಕ್ಕದಿಟ್ಟು ಈ ರೀತಿಯಾಗಿ ಫ್ಲವರ್ನ ರೆಡಿ ಮಾಡಿಕೊಂಡ್ಳು. ಮತ್ತು ಅದಕ್ಕೆ ಸ್ವಲ್ಪ ಗಮ್ ಹಾಕಿ ಸೆಂಟ್ರಲ್ಲಿ ಬೀಡ್ಸ್ ತಗೊಂಡು ಬಂದಿದ್ವಿ. ಆ ಬೀಡ್ಸ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದಾಳೆ ಫ್ಲವರ್ಗೆ. ಅದರಲ್ಲಿ ತುಂಬ ಲುಕ್ಕಾಗಿ ಕಾಣಿಸ್ತಾ ಇತ್ತು. ತುಂಬ ಕೂಡ ಚೆನ್ನಾಗೂ ಇತ್ತು. ಈ ರೀತಿಯಾಗಿ ರೆಡಿ ಮಾಡಿ ಅದನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಟಿದ್ಲು. ಅವಳು ಏನೇ ಮಾಡಿದ್ರು ಮ್ಯಾಗಿ ನೋಡಿ ಎಲ್ಲೋಗಿ ಮಲ್ಕೊಂಡಿದ್ದಾಳೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಏನರಲ್ಲಿ ಅಂಟಾಕಿದ್ದಾಳೆ ಅಂದರೆ ಫ್ರಿಡ್ಜ್ ತಂದಿದ್ವಲ್ವ ಕಾಟನ್ ಬಾಕ್ಸು, ಆ ಕಾಟನ್ ಬಾಕ್ಸ್ ಹಾಗೆ ಎತ್ತಿಟ್ಟಿದ್ವಿ, ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ. ಆ ಕಾಟನ್ ಬಾಕ್ಸಲ್ಲಿ ಒಂದು ರೌಂಡ್ ಶೇಫಾಗಿ ಇದನ್ನು ಕಟ್ ಮಾಡಿಕೊಂಡು ಅದಕ್ಕೆ ಈ ಫ್ಲವರ್ನ ರೆಡಿ ಮಾಡಿರೋಂಥ ಫ್ಲವರ್ನ ಅಂಟಿಸ್ಕೊಂಡು ಬಂದಿದ್ದಾಳೆ. ಇನ್ನು ಪ್ರಿಂಟಲ್ಲಿ ಕಟ್ ಮಾಡಿದಂಥ ಪೇಪರ್ ಉಳಿದಿತ್ವಲ್ಲ ಅದರಲ್ಲೇ ಮೇರಿ ಕ್ರಿಸ್ಮಸ್ ಅಂತ ಕೂಡ ರೆಡಿ ಮಾಡಿಕೊಂಡ್ಳು. ತುಂಬ ಚೆನ್ನಾಗಿ ಬಂತು. ನಮ್ಗೆ ಬೇಕಾದ ರೀತಿಲಿ ಮಾಡ್ಕೋಬೋದು. ಇನ್ನು ಹಾಗೆ ಸ್ಟಾರ್ ಕೂಡ ರೆಡಿ ಮಾಡಿಟ್ಟಿದ್ಲು, 2 ಸ್ಟಾರು. ಅದಕ್ಕೆ ವಾಮ್ ಲೈಟ್ ತಂದಿದ್ವಿ. ಆ ಲೈಟು ಶೆಲ್ಲಿಂದ ಹಾಕುವಂಥದ್ದು. ಇದು ಕೂಡ ಚೀಫಾಗಿ ಸಿಕ್ತು ನಮಗಲ್ಲಿ. ಒಂದು 60 ರೂಪಾಯಿ ಅಷ್ಟೇ ಇದು ಲೈಟ್ಸು. 2 ಸ್ಟಾರಿಗೂ 2 ಲೈಟ್ಸ್ ತಂದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ರೀತಿಯಾಗಿ ಲೈಟಿಂಗ್ಸ್ ಮಾಡಿಕೊಂಡು ಹಾಕಿದ್ದಾಳೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಪೂರ್ತಿ ಸೆಟ್ ಬಂದು ಪ್ರೆಸೆಂಟೇಷನ್ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಇದು ಬೈಬಲ್ ರೂಮು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಕಲರ್ಸ್ ಕಲ್ಲು ಅಂತ ಹೇಳಿದ್ನಲ್ವ, ಈ ಸ್ಟೋನ್ ನಾವು ಏನಕ್ಕೆ ತಂದಿದ್ದು ಅಂತ ಹೇಳಿದ್ರೆ, ಟೀಪೈಗೆ ಆಲ್ಟ್ರನೇಟ್ ಮಾಡೋಣ, ಡಿಸೈನ್ ಮಾಡೋಣ ಮೇಲೆ ಅಂತ ಹೇಳಿ ತಂದ್ವಿ. ಅದರಲ್ಲಿ ಕಲರ್ಸ್ ಎಲ್ಲ ಮಿಕ್ಸೇ ಹಾಕ್ಬಿಡೋಣ, ಪೂರ್ತಿ ಮಿಕ್ಸ್ ಮಾಡಾಕಿದ್ರೆ ಚೆನ್ನಾಗಿರುತ್ತೆ. ಸೆಂಟ್ರಲ್ಲಿ ಒಂದೊಂದು ಲೀಫ್ದು ಏನಾದರೂ ಚಿಕ್ಕದು ಪಾರ್ಟ್ ಇಡೋಣ, ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡ್ವಿ. ಇಲ್ಲಿ ಕಲ್ಲು ತಂದಮೇಲೆ ನೋಡಿದ್ವಿ, ಈ ಕಲ್ಲು ಸಾಕಾಗ್ತಾನೆ ಇರಲಿಲ್ಲ. ನಾವು ಒಂದು 6 kg ತಂದಿದ್ವಿ ಕಲ್ಲು. ಬಟ್ ಅದು ದೊಡ್ಡದಿರೋದ್ರಿಂದ ಸಾಕಾಗ್ತಾ ಇರಲಿಲ್ಲ. ಅದಕ್ಕೆ ಬೇರೆಯೇ ಪ್ಲ್ಯಾನ್ ಮಾಡ್ಕೊಂಡ್ವಿ ಏನು ಮಾಡೋಣ ಅಂತ ಹೇಳಿ. ಎಷ್ಟು ಕಲರ್ ಇದೆ ಅಂತ ಹೇಳಿ ಆ ಕಲರ್ ವೈಸು ಡಿವೈಡ್ ಮಾಡ್ಕೊಂಡ್ವಿ. ಆ ಕಲರ್ನೆಲ್ಲ ಡಿವೈಡ್ ಮಾಡಿಕೊಂಡು ಇದರಿಂದ ಯಾವ ರೀತಿಯಾಗಿ ಡೆಕೋರೇಟ್ ಮಾಡ್ಬೋದು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ. ಪ್ಲ್ಯಾನ್ ಮಾಡಿಕೊಂಡು ಫಸ್ಟು ಟೀಪೈಗೆ ಎಲ್ಲ ಜೋಡಿಸಿ ನೋಡಿದ್ವಿ. ಜೋಡಿಸಿದಾಗ ಕಲ್ಲು ಶಾರ್ಟೇಜ್ ಬರುತ್ತೆ. ಮತ್ತು ಕಲ್ಲೆಲ್ಲ ಆ ಕಡೆ ಈ ಕಡೆ ಹೊರಳುತ್ತೆ, ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಕಲ್ಲು. ಅದಕ್ಕೋಸ್ಕರ ಗ್ರೀನ್ ಮ್ಯಾಟ್ ಹಾಕ್ಬಿಟ್ಟು ಗ್ರೀನ್ ಮ್ಯಾಟ್ ಮೇಲೆ ಈ ಸ್ಟೋನ್ನ ಕಲರ್ಸ್ ಸ್ಟೋನ್ನ ಕೂರ್ಸೋಣ ಡಿಸೈನ್ ಆಗಿ, ಆಗುವಾಗ ಎಲ್ಲೂ ಶೇಕ್ ಆಗೋಲ್ಲ ಅದು ಅಂತ ಹೇಳಿ ಫಸ್ಟು ಟೀಪೈನೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದಾಳೆ. ಆ ಕ್ಲೀನ್ ಮಾಡೋ ತನಕ ಮ್ಯಾಗಿ ನೋಡಿ ತರಲೆ ಮಾಡ್ತಾಯಿದ್ದಾಳೆ. ಅಲ್ಲಿರೋ ಸ್ಟೋನ್ನೆಲ್ಲ ಎಳಿಯೋದು, ತಳ್ಳೋದು, ಆ ಕಡೆ ತಳ್ಳೋದು, ಈ ಕಡೆ ತಳ್ಳೋದು. ನಾವು ಒಂದು ಕೆಲಸ ಮಾಡಿದರೆ ನಮ್ಗೆ ಅವಳು ಪದೇ 2 ಕೆಲಸ ಕೊಡ್ತಾಯಿದ್ಲು, ಅದು ಇದು ತರಲೆ ಕೆಲಸ ಮಾಡಿ. ಆದ್ರೂ ಕೆಲಸ ಮಾಡೋ ಮಧ್ಯದಲ್ಲಿ ಈ ರೀತಿಯಾಗಿ ಮ್ಯಾಗಿ ತುಂಟಾಟ ಮಾಡೋದ್ರಿಂದ ನಮಗೆ ಸಮಯ ಹೋಗಿದ್ದು ಗೊತ್ತಿಲ್ಲ, ಬೇಜಾರು ಕೂಡ ಅನಿಸಿಲ್ಲ. ತುಂಬ ಚೆನ್ನಾಗಿತ್ತು. ಈ ರೀತಿಯಾಗಿ ಏನಾದರೂ ಮಾಡಬೇಕಾದ್ರೆ ತರಲೆ ಮಾಡ್ತಾಯಿದ್ರೆ ನಮಗೂ ಕೂಡ ಖುಷಿಯಾಗುತ್ತೆ. ನೋಡಿ ಅವಳೇ ಇದೆಲ್ಲ ಮಾಡಿರೋದು ನೋಡಿ. ಕಲ್ಲೆಲ್ಲ ಆ ಕಡೆ ಈ ಕಡೆ ಎಲ್ಲ ತಳ್ಳಿರೋದೆಲ್ಲ ಅವಳೇ.
ಮಕ್ಕಳು ಮಾಡೋ ಥರ ಕೆಲಸಗಳನ್ನ ಮಾಡ್ತಾಳೆ, ನನ್ನನ್ನು ಹೊಡಿತಾನೆ ಇರ್ತಾಳೆ. ಆದರೂ ಅದು ಸೇಮ್ ಅದೇ ಥರ ಮಾಡ್ತಾನೆ ಇರುತ್ತೆ. ನೋಡಿ ಈ ಥರ ಜೋಡಿಸ್ಕೊಂಡು ಈಗ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಫಸ್ಟಿಗೆ ಟೀಪೈಗೆ ಸೆಟ್ ಮಾಡಿದ್ವಿ. ಆ ಸೆಟ್ ಮಾಡಿದ್ದು ಸರಿ ಹೋಗಲಿಲ್ಲ, ಮತ್ತು ಅದನ್ನು ತೆಗೆದ್ಬಿಟ್ಟು ಮತ್ತೆ ಗ್ರೀನ್ ಮ್ಯಾಟ್ ಹಾಕಿ ಗ್ರೀನ್ ಮ್ಯಾಟ್ ಮೇಲೆ ನಮಗೆ ಇಷ್ಟ ಆಗೋ ರೀತಿಯಲ್ಲಿ ಈ ರೀತಿ ಡೆಕೋರೇಟ ಮಾಡ್ಕೊಂಡ್ವಿ. ನಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನಾವು ಸೆಟ್ ಮಾಡ್ಕೋಬೋದು. ಫ್ಲವರ್ ಬೇಕಂದರೆ ಬಿಟ್ಕೋಬೋದು, ಇಲ್ಲ ಬೇರೆ ಏನಾದರೂ ನಾವು ಬರ್ಕೊಳ್ತೀನಿ ಅಂದರೂ ಕೂಡ ಬರ್ಕೊಳ್ಬೋದು. ಸ್ಟಾರ್ಟಿಂಗು ಈ ರೀತಿ ಮಾಡೋಣ, ಎಲ್ಲ ಕಲರ್ಸು ಒಂದೊಂದು ರೌಂಡ್ ಇಟ್ಬಿಟ್ಟು ಮೇರಿ ಕ್ರಿಸ್ಮಸ್ ಅಂತ ಬರೆಯೋಣ ಅಂತ ಹೇಳಿ ನಾನು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು, ಇದೆಲ್ಲ ನನ್ನದೇ ಪ್ಲ್ಯಾನಿಂಗು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ರಿಯಲಿ ನೋಡಬೇಕಾಯ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇರಿ ಕ್ರಿಸ್ಮಸ್ ಅಂತ. ಅದರಲ್ಲಿ ಇನ್ನು ಮಿಕ್ಕಿದಂಥ ಎಲ್ಲ ಸ್ಟೋನಲ್ಲೂ ಮಿಕ್ಸ್ ಮಾಡಿಕೊಂಡು ಮೇರಿ ಕ್ರಿಸ್ಮಸ್ ಅಂತ ಬರೆದ್ಲು. ಪೂರ್ತಿ ರೆಡಿ ಆದಮೇಲಂತೂ ಇದಕ್ಕೊಂದು ಲುಕ್ಕೇ ಬಂದುಬಿಡ್ತು, ನೋಡಲಿಕ್ಕೆ ಸೂಪರಾಗಿತ್ತು. ನಾವೇನೋ ಅಂದ್ಕೊಂಡು ತಂದ್ವಿ, ಆದರೆ ಇಲ್ಲಿ ಮಾಡಿದ್ದೆ ಬೇರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಹೊರಗಡೆ ದುಡ್ಡು ಕೊಟ್ಟು ಅದು ಇದು ತಂದು ಅವ್ರು ರೆಡಿ ಮಾಡಿರೋ ಅಂಥದ್ದನ್ನ ತರೋದಕ್ಕಿಂತ ಕಡಿಮೆ ರೇಟಲ್ಲಿ ನಾವು ಕಡಿಮೆ ಬಂಡವಾಳ ಹಾಕಿ ಈ ರೀತಿಯಾಗಿ ಏನೆಲ್ಲ ಆಲ್ಟರ್ನೇಟ್ನ ಮಾಡ್ಕೊಳ್ಬೋದಲ್ವ, ಎಷ್ಟು ದುಡ್ಡು ಸೇವ್ ಮಾಡ್ಕೊಳ್ಬೋದು. ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸಮಯ ಕೊಟ್ಟು ಇದನ್ನೆಲ್ಲ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಫೈನಲಿ ಅಂತೂ ಈ ರೀತಿ ಒಂದು ಲುಕ್ ಬಂತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಗೋದಲಿಗೆಲ್ಲ ಗೊಂಬೆಗಳನ್ನೆಲ್ಲ ಜೋಡಿಸಿದ್ಲು, ಅದನ್ನು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೆಲ್ಲ ರೆಡಿ ಆಗಿದ್ಮೇಲೆ ಇನ್ನು ಒಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಣ. ಫಂಕ್ಷನ್ಗೆ ಟೈಮ್ ಆಗಿಬಿಟ್ಟಿತ್ತು. ಒಂದು ಫೋಟೋ ಕೂಡ ನಾನು ಕ್ಲಿಕ್ ಮಾಡಿಕೊಂಡು ಫಂಕ್ಷನ್ಗೆ ಹೊರಟ್ಬಿಟ್ಟೆ. ಆಮೇಲೆ ಬಂದು ಇದನ್ನೆಲ್ಲ ತೋರಿಸೋಣ ಏನೇನು ಮಾಡಿದ್ದೀನಿ ವೀಡಿಯೋ ಅಂದ್ಬಿಟ್ಟು ಹೋದ್ವಿ. ಅಲ್ಲಿಂದ ಮುಗಿಸ್ಕೊಂಡು ಬರೋದ್ರಲ್ಲಿ ಸಂಜೆನೇ ಆಗ್ಬಿಡ್ತು, ಟೈಮೇ ಸಾಕಾಗಿಲ್ಲ. ಸರಿ ಇದೆಲ್ಲ ಆಮೇಲೆ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅದಕ್ಕೋಸ್ಕರ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಈಗ ನಾನು ಈ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಡಿಯರ್ಸ್.